ಶಶಿ ನೆನೆ ಒಂದ್ ಬಾರಲ್ಲಿ ಕುಡ್ದೆ ನಾನು. ಐ ಹೋಪ್ ಫೋನ್ ಅಲ್ಲೇ ಮಿಸ್ಪ್ಲೇಸ್ ಆಗಿರ್ಬೇಕು. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ. ನಾನು ಹೋಗ್ತಿರೋದು ಬಾರ್ಗೆ. ಐ ಕ್ಯಾನ್ ಹ್ಯಾಂಡಲ್. ನೋಡ್ಕೋತೀನಿ ಬಿಡು. ನಾನು ಬರ್ತೀನಿ ಅಂದಿದ್ದು ಏನು ಆಗ್ಬಾರ್ದು ಅಂತ. ಫೋನ್ ಸಿಕ್ತಿದ್ದ ಹಾಗೆ ಡಿಲೀಟ್ ಮಾಡ್ತೀಯ ಅಂತ ಗ್ಯಾರಂಟಿ ಏನು? ಹೋಗೋಣ ಮಮ್ಮೀಸ್. ಓಕೆ ಮಿಸ್ಟರ್. Anytime, anywhere. ಎಕ್ಸ್ಕ್ಯೂಸ್ ಮೀ. ಎಸ್ ಸರ್. ನೆನೆ ಇಲ್ಲಿಗೆ ಕುಡಿಯೋದಕ್ಕೆ ಬಂದಿದ್ದೆ. ಇಲ್ಲಿ ಎಲ್ಲರೂ ಕುಡಿಯೋಕೆ ಬರ್ತಾರ ಸರ್. ನನ್ನ ಫೋನ್ ಇಲ್ಲೇ ಮಿಸ್ಪ್ಲೇಸ್ ಆಗಿದೆ. ಓ, ಅದು ನಿಮ್ ಫೋನಾ? ಹೌದು, ನಂದೆ. 1 ಮಿನಿಟ್ ಸರ್. ಥ್ಯಾಂಕ್ ಗಾಡ್. ಎಲ್ಲಿಟ್ಟಿದ್ಯೋ ಫೋನು? ಕೆಳಗಡೆ ರಾಕಲ್ಲಿ ಇಟ್ಟಿದ್ದೀನಿ. ಇದು ನಂದಲ್ಲ, ನಂದು ಐಫೋನ್. ನಮ್ ಸ್ಟಾಫ್ ಸಿಕ್ಕಿದ್ದು ಇದೆ ಅಂತೆ ಸರ್. ಅದು ಐಫೋನ್ ಅಂತ ಹೇಳ್ತೀರಾ? ಸಿಕ್ಕಿದ್ರೆ ಯಾರು ಕೊಡ್ತಾರೆ ಸರ್? 1 ನಿಮಿಷ. ಹಲೋ, 10% ಮೇಲೆ ಡಿಸ್ಕೌಂಟ್ ಕೊಡಲ್ಲ ಸರ್. ಹಲೋ, ಏ ಬಾಯ್ಸ್. ಹಲೋ, ಸಾರಿ, ಐ ಆಮ್ ಸಾರಿ. ನನ್ನ ಫೋನ್ ಅನ್ಕೊಂಡೆ. ಐ ಆಮ್ ಸಾರಿ. ಐಫೋನ್ ಎಲ್ಲ ಒಂದೇ ತರ ಇರುತ್ತೆ ಸರ್. ಹಂಗಂತ ಎಲ್ಲ ನಿಮ್ಮದೇ ಆಗಿರುತ್ತಾ? ಸಾರಿ. ಪರವಾಗಿಲ್ಲ, ಹೋಗ್ಲಿ ಬಿಡಿ. ಶಶಿ, ನೀನ್ ಫೋನ್ ಕೊಡು ಸ್ವಲ್ಪ. ಅಣ್ಣ ಫೋನ್ ಬರ್ತೈತೆ. ಗಾಡಿ ನಿಲ್ಸು. ಯಾರೋ ಶಶಿಕಲಾ ಅಂತೆ ಮೆತ್ತಗ್ ಬೀಳ್ಸ್ಕೋಬೇಕು. ಹಲೋ, ನಾನ್ ಶಿವ ಕಣ. ಅಣ್ಣ ಹಿಡಿತೀನಿ. ಲೇ ನೀನಾ? ಏನು ಹೇಳು. ನೈಟ್ ನನ್ನ ಫೋನ್ ಏನಾದ್ರು ನೋಡ್ದ್ಯಾ? ಅವನು ತಂದ್ಬಿಟ್ನಾ? ಇಲ್ಲ ಮಗ, ನನ್ ಫೋನ್ ನನ್ನ ಹತ್ರ ಇದೆ. ಯಾಕೆ, ಏನಾಯ್ತು? ರಾತ್ರಿಯಿಂದ ನನ್ನ ಫೋನ್ ಕಾಣಿಸ್ತಾನೆ ಇಲ್ಲ ಕಣ. ಅಯ್ಯೋ, ನಿನ್ನ ಜೊತೆಲಿ ಕುಡ್ದಷ್ಟು ಮಾತ್ರಕ್ಕೆ ನನ್ನ ಕಳ್ಳ ಅಂತ ಇದ್ಯಾ? ಹಾಗಲ್ಲ ಕಣ. ಯಾಕೆ ಅಷ್ಟು ಕೋಪ ಮಾಡ್ಕೋತ್ಯಾ? ಫೋನ್ ಹೋದ್ರೆ ಹೊಸ ಫೋನ್ ತಗೋ. ನನ್ ಬೇಜಾರು ಫೋನ್ ಹೋಗಿದ್ದು ಕಲ್ಲ ಕಣೋ. ಸೆಲ್ಫಿಗಳು ಹೋಯ್ತು ಅಂತಾರ, ಮತ್ತೆ ತಿಕ್ಕೊಳ್ಳಿ ಅಂತ ಬಿಡು. ಅದ್ರಲ್ಲಿ ನಮ್ಮಿಬ್ರು ಪ್ರೈವೇಟ್ ವಿಡಿಯೋ ಇದೆ ಕಣೋ. ವಿಡಿಯೋನಾ? ನಂಗೆ ಯಾಕೋ ಕಳ್ಸಿಲ್ಲ. ಲೇ, ಸಾರಿ ಮಗ, ಸಾರಿ ಕಣ, ಸಾರಿ. ವಿಡಿಯೋ ಅಂದ ತಕ್ಷಣ ಆ ಥರದಲ್ಲಿ ಹಾಗೆ ಅಂದ್ಬಿಟ್ಟೆ ಕಣೋ, ನಿಂದು ಅಂತ ಗೊತ್ತಿಲ್ಲದೆ. ಆದ್ರೂ ಅದ್ ಯಾಕೋ ಆ ಥರ ತಿಕ್ಕೊಂಡ್ರಿ? ಜನಗಳೆಲ್ಲ ಹೇಗಿದಾರಂದ್ರೆ, ಜನಗಳ ಬಗ್ಗೆ ಯಾಕೆ, ನಮ್ಗಳಲ್ಲಿ ನಾವೇ ವಿಡಿಯೋ ನೋಡೋದನ್ನ ನಿಲ್ಸೋದಿಲ್ಲ, ಕೊನೆಯವರೆಗೂ ನೋಡಿದ್ಮೇಲೆ ಇಂಥ ವಿಡಿಯೋಗಳನ್ನ ಹೆಂಗೋ ತೆಕ್ಕೋತಾರೆ ಅಂತ ಕೇಳ್ತೀವಿ. ಅಂಥದ್ರಲ್ಲಿ ನೀನ್ ಯಾಕೆ ತೆಕ್ಕೊಂಡೆ? ಏನ್ ಶಶಿ, ಆಫೀಸಲ್ಲಿ ಎಲ್ಲಾರನು ನೀನ್ ನಡಗಿಸ್ತೀಯಾ? ಒಂದಿನ ಫೀವರ್ ಬಂದಿದ್ದಕ್ಕೆ ನೀನೇ ನಡಗ್ತಿದ್ಯಾ? ಫೀವರ್ ಬಂದ್ರೆ ಎಲ್ಲರೂ ಹೀಗೆ ಟ್ಯಾಬ್ಲೆಟ್ಸ್ ತಂದ್ಯಾ? ಇಲ್ಲೋಡ, ಕೊಡು. ಅಷ್ಟಕ್ಕೂ ಟ್ಯಾಬ್ಲೆಟ್ ಯಾವಾಗ ತಗೋತಾರೆ ಅಂತ ಗೊತ್ತಾ? ಫೀವರ್ ಬಂದಾಗ. ಇಲ್ಲ, ಜ್ವರ ಬಂದಾಗ, ನೋಡ್ಕೊಳ್ಳೋದಕ್ಕೆ ಪಕ್ಕದಲ್ಲಿ ಯಾರು ಇಲ್ಲದೆ ಇದ್ದಾಗ, ಒಂದ್ ವೇಳೆ ಇದ್ರೂ ನೋಡ್ಕೊಳ್ದೆ ಇದ್ದಾಗ. ಆದ್ರೆ ನಿನ್ನ ನೋಡ್ಕೊಳ್ಳೋದಕ್ಕೆ ನಾನು ಇದೀನಲ್ಲ. ಏನ್ ಮಾಡ್ತಿದ್ಯಾ? ಚಳಿ ಆಗ್ತಿದೆ. ನೀನೇ ಹೇಳಿದ್ದಲ್ವಾ, ಎಷ್ಟು ಬ್ಲಾಂಕೆಟ್ ಹೊಚ್ಕೊಂಡ್ರು ಬೆಚ್ಚಗೆ ಆಗ್ತಾನೆ ಇಲ್ಲ ಅಂತ. ಅದಕ್ಕೆ ಹಗ್ಗಗಿಂತ ಬೆಚ್ಚಗಿರೋ ಬ್ಲಾಂಕೆಟ್ನ ಯಾರು ಕಂಡು ಹಿಡಿಯಕ್ಕಾಗ್ಲಿಲ್ಲ. ಪ್ಲೀಸ್ ಕಣೋ, ನನ್ ಜ್ವರ ನಿನ್ಗೂ ಬರುತ್ತೆ. ನನ್ ಬಾಡಿಗೆ ರೆಸಿಸ್ಟೆನ್ಸ್ ಪವರ್ ತುಂಬಾ ಜಾಸ್ತಿ ಗೊತ್ತಾ? ರೆಸಿಸ್ಟೆನ್ಸ್ ಪವರ್. ನನ್ಗೇನು ನೆನ್ಪಾಗ್ತಿಲ್ಲ ಶಶಿ. ನೈಟ್ ನಿನ್ಗೆ ತುಂಬಾ ಸಲ ಕಾಲ್ ಮಾಡಿದೆ, ಆಮೇಲೆ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗೋಯ್ತು ಮೈಂಡು. ಫೋನ್ಗೆ ಲಾಕ್ ಇಟ್ಕೋ ಅಂತ ಎಷ್ಟು ಸಲ ಹೇಳಿದ್ರು ಇಟ್ಕೊಳ್ಳಿಲ್ಲ. ನನ್ನ ಫೋನ್ ನಿನ್ಬಿಟ್ಟು ಯಾರು ಮುಟ್ಟಲ್ಲ. ನಿನ್ನ ಹತ್ರ ಏನು ಬಚ್ಚಿಡ್ಬೇಕು ಅನ್ಕೊಂಡಿಲ್ಲ, ಅದಕ್ಕೆ ಲಾಕ್ ಹಾಕ್ಲಿಲ್ಲ. ಆದ್ರೆ ಈಗ ಫೋನ್ ಬೇರೆ ಯಾರ ಕೈಲೂ ಇದೆ. ಆ ವಿಡಿಯೋನ ಯಾರಾದ್ರೂ ನೋಡಿದ್ರೆ? ನೋಡ್ಬೇಕು ಅಂದ್ರೆ ಫೋನ್ ಆನ್ ಮಾಡ್ಬೇಕಲ್ವಾ ಶಶಿ? ನೈಟೇ ನೋಡಿ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ? ನಾನ್ ನಿನ್ಗೆ ಧೈರ್ಯ ಹೇಳ್ಬೇಕು ಅಂತ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರೆ ನೀನು ಎಲ್ಲದಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡಿ ನನ್ನ ಹೆದರ್ಸ್ತಾ ಇದ್ಯಾ.
ಏನಫ್ ಶಶಿ? ಲೋ ಮಗ, ನೀನ್ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು. ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ ಸಿ ನಮ್ಗೆ ತುಂಬಾ ಕ್ಲೋಸು. ನಾನು ಆಲ್ರೆಡಿ ಕಾಲ್ ಮಾಡಿದ್ದೀನಿ. ನೀನ್ ಹೋಗಿ ತರ ನನ್ನ ಫ್ರೆಂಡು ಅಂತ ಹೇಳಿ ಮೀಟ್ ಮಾಡು. ಅಷ್ಟಕ್ಕೂ ಆ ಸಿ ಎ ನಿನ್ಗೆ ಗೊತ್ತು? ಮುಚ್ಕೊಂಡು ಹೇಳಿದ್ ಮಾಡೋ. ಇವತ್ತಲ್ಲ ನಾಳೆ ಕಳ್ತನ ಆಗೋದು ನಿಲ್ಲಿಸ್ಬೇಕು. ಪಬ್ಲಿಕ್ ಅಲ್ಲಾಗೋ ಅನ್ಯಾಯ ತಡಿಬೇಕು. ನೋಡ್ಕೊಂಡು ಡೀಲ್ ಮಾಡಿ. ನಾನು ಆಮೇಲೆ ಮಾಡ್ತೀನಿ. ನಮಸ್ಕಾರ ಸರ್. ಏನ್ ವಿಷಯ? ನನ್ನ ಹೆಸರು ಶಿವ ಸರ್. ನನ್ನ ಫೋನ್ ಕಳ್ದೋಗಿದೆ ಸರ್. ಆಫ್ಟರ್ ಆಲ್ ಫೋನ್ ಹೋಗಿರೋದಕ್ಕೆ ಡೈರೆಕ್ಟ್ ಆಗಿ ಸಿ ಐಗೆ ಬಂದು ಕಂಪ್ಲೇಂಟ್ ಕೊಡ್ತೀರಾ? ಹೊರಗಡೆ ಕಾನ್ಸ್ಟೇಬಲ್ ಕಂಪ್ಲೇಂಟ್ ಕೊಡಿ, ಹೋಗಿ. ನಾನು ಬುಲೆಟ್ ಬಸ್ಸಿನ ಫ್ರೆಂಡ್ ಸರ್. ಅವ್ನು ನಿಮಗೆ ಕಾಲ್ ಮಾಡಿದ್ದೀನಿ ಅಂತ ಹೇಳ್ದ. ಬುಲೆಟ್ ಬಸ್ ಏನ? ಯಾರು ಅಮರಾಪುರದವನ? ಹೌದು ಸರ್. ತುಂಬ ಸಲ ಫೋನ್ ಮಾಡ್ದ, ನಾನು ಎತ್ತಲಿಲ್ಲ. ಇದಾ ವಿಷಯ? ಆ ಫೋನ್ ನನಗೆ ತುಂಬ ಇಂಪಾರ್ಟೆಂಟ್ ಸರ್. ಸ್ವಲ್ಪ ಅರ್ಜೆಂಟು. ಅಷ್ಟು ಇಂಪಾರ್ಟೆಂಟ್ ಆಗಿದ್ರೆ ಹೊಸ ಫೋನ್ ತಗೊಳ್ಳಿ. ಈ ತರ ಟೈಮ್ ವೇಸ್ಟ್ ಮಾಡ್ಬೇಡಿ. ಬುಲೆಟ್ ಬಸ್ ನಿಮ್ಮ ಹತ್ರ ಮಾತಾಡ್ತೀನಿ ಇಂದ. ಏನ್ರಿ ಬುಲೆಟ್ ಬಸ್ಯಾ? ಅವ್ನು ಹೋಮ್ ಮಿನಿಸ್ಟರ್ ಏನು? ಕೋಳಿ ಪಂದ್ಯದಲ್ಲಿ ಸಿಗಾಕೊಂಡಿದ್ದಕ್ಕೆ ಕೋರ್ಟ್ಗೆ ಹೋಗ್ಬಾರ್ದು ಅಂತ 10,000 ಲಂಚ ಕೊಟ್ಟಿದ್ದ. ಆದರೂ ಆ ಫೋನ್ ನನಗೆ ತುಂಬಾನೇ ಮುಖ್ಯ ಸರ್. ತಗೊಳಪ್ಪ, ಈ ಫೋನ್ ತಗೊಂಡೋಗು. ಸರ್, ಆ ಫೋನ್ ತುಂಬಾ ಇಂಪಾರ್ಟೆಂಟ್. ಸಿಕ್ಕಿದ್ರೆ ಇನ್ಫಾರ್ಮ್ ಮಾಡಿ. ಡೆಫಿನೆಟ್ಲಿ ಇನ್ಫಾರ್ಮ್ ಮಾಡ್ತೀನಿ ಮೇಡಮ್. ಸರಿ. ಶಿವ, ನಿಮ್ ಊರನ್ ಕಾಲ್ ಮಾಡ್ತಿದ್ದಾನೆ. ಹಲೋ. ಏನ ಮಗ, ಏನಂದ? ಮೀಟ್ ಮಾಡ್ತೀಯಾ? ಟೈಮ್ ಬೇಕು ಅಂತಂದ್ರು. ಬೇಕಾಗುತ್ತೆ ಕಣ. ಕಳ್ಕೊಂಡಷ್ಟು ಈಸಿ ಅಲ್ಲ ಹೋಗಿದ್ ಸಿಗೋದು. ಸರಿ, ನಾನು ಕಾಲ್ ಮಾಡಿದ್ದು ಹೇಳಿದ್ನಾ? ರಿಸೀವ್ ಮಾಡಿಲ್ಲ ಅಂತ ಕೂಡ ಹೇಳಿದ್ರು. ಅದು ಕೂಡ ಹೇಳ್ಬಿಡ್ತಾನ. ಸರಿ ಬಿಡು. ಶಶಿ ಏನ್ ಮಾಡ್ತಾವಳೆ? ಅವಳು ಅಳ್ತಾನೆ ಇದ್ದಾಳ್ಕಣೋ. ಅಂದ್ರೆ ನಿಂಗೆ ಅಳು ಬರ್ತಲ್ವಾ? ಲೇಯ್, ಸರಿ ಬಿಡು, ಹೇಳೋದು ಹುಷಾರ ಕೇಳು. ಈ ತರ ಅಳೋದನ್ನೆಲ್ಲ ನಿಲ್ಸ್ಬಿಟ್ಟು ಕಳ್ತನ ಮಾಡಿರೋ ಸೆಕೆಂಡ್ ಹ್ಯಾಂಡ್ ಫೋನ್ಗಳು ಮಾರೋ ಪ್ಲೇಸ್ಗಳು, ಐಫೋನ್ ಲಾಕ್ಗಳನ್ನ ತೆಗಿಯೋ ಪ್ಲೇಸ್ಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಹುಡುಕ್ರಿ. ಸಿಗುತ್ತೇನೋ? ಖಂಡಿತ ಸಿಗುತ್ತೆ ಕಣೋ. ಸಿಕ್ದವನ್ ಎತ್ತಿಟ್ಕೊಳ್ತಾನೆ, ಕಳ್ತನ ಮಾಡಿದವನು ಖಂಡಿತ ಮಾರಾಗ್ತಾನೆ. ಐಫೋನ್ ಲಾಕ್ ತೆಗೆದು ಅಂದ್ರೆ ಮನೆ ಬೀಗ ಮುರ್ದಂಗೆ ಅಂತ ಅನ್ಕೊಂಡಿದ್ಯಾ? ಎಷ್ಟು ಪ್ರಾಸೆಸ್ ಇದೆ ಗೊತ್ತಾ? ಏನೋ ಗೊತ್ತಿಲ್ಲ, ಮೊಬೈಲ್ ತಗೊಂಡ್ಬಿಡ್ತೀರಾ. 2,000 ರೂಪಾಯಿಗೆ 1 ರೂಪಾಯಿ ಕಮ್ಮಿ ಆದ್ರೂ ಲಾಕ್ ಓಪನ್ ಆಗಲ್ಲ. ಚಲ್ ಯಾರೇ ಸುಮ್ಮನೆ ಬಾಯ್. ಹೇಳಿ ಸರ್, ಯಾವ ಮಾಡ್ಲು ಫೋನ್ ಲಾಕ್ ತೆಗಿಬೇಕು? ಐಫೋನ್ 6s. ಯಾವ ಕಂಟ್ರಿ? ಇಂಡಿಯಾದೇ. ಇಂಡಿಯಾದ? ಮತ್ ಲಾಕ್ ತೆಗೆಯೋದು ಯಾಕೆ ಸರ್? ಈ ತರ ಕೇಳ್ಕೊಂಡು ಯಾರಾದ್ರೂ ಫೋನ್ ತಗೊಂಡ್ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಇದು ನನ್ನ ಫೋನ್ ನಂಬರು. ಫ್ರೀಯಾಗಿ ಏನ್ ಮಾಡ್ಬೇಡಿ, ಕಾಸು ಕೊಡ್ತೀನಿ. ಹಳೆ ಫೋನ್ ನಮಗೆ, ಹೊಸ ಫೋನ್ ನಿಮಗೆ, ಎಕ್ಸ್ಚೇಂಜ್ ಆಫರ್. ಬನ್ನಿ, ನಮ್ ಫೋನ್ ನಿಮಗೆ, ನಿಮ್ ಫೋನ್ ನಮಗೆ. ಬೇಡಪ್ಪ, ತುಂಬಾ ಜಾಸ್ತಿ ರೇಟ್ ಹೇಳ್ತಿದ್ಯಾ. ಐಫೋನ್ 6s ಇದೆಯಾ ಅಣ್ಣ? ಐಫೋನ್ 7 ಇದೆ. ಏಯ್, ರಾತ್ರಿ ಒಂದು ಐಫೋನ್ 6s ಬಂದಿತ್ತಲ್ಲ, ಸಾರಿಗೆ ತೆಗೆದು ತೋರ್ಸ. ಅದೇ ಕೊಡ್ತೀನಿ ಈಗ. ಇದಲ್ಲ, ನಂದು ಸಿಲ್ವರ್ ಕಲರ್. ನಿಂದ ಹೆಂಗಾಗುತ್ತದು? ನನ್ನ ಫೋನ್ ಏನೇ ಕಳ್ದೋಯ್ತು. ನಿಮ್ ಶಾಪ್ಗೆ ಏನಾದ್ರು ಮಾರಿದಾರ ಅಂತ. ಏಯ್, ಏನ್ ತಮಾಷೆ ಮಾಡ್ತಾ ಇದೀಯಾನ? ಇದೇನ್ ಕಳ್ಳ ಫೋನ್ಗಳನ್ನ ಮಾರಾಟ ಮಾಡೋ ಅಂಗಡಿ ಅನ್ಕೊಂಡಿದ್ಯಾನ? ಆಗಲ್ಲ ಸರ್, ಕೊಟ್ಟೆ ದುಡ್ಡು ಇಲ್ಲ, ಏನಿಲ್ಲ, ಹೋಗಂತ ಹೇಳ್ತಲ್ವಾ? ಸರ್, ಒಂದ್ ಸ್ವಲ್ಪ ನನ್ನ ಮಾತು ಕೇಳಿ ಪ್ಲೀಸ್. ಏಯ್, ಗಿರಾಕೆ ಟೈಮ್ ಆಗಲ್ಲ ಸರ್,